ಫ್ರಿಡ್ಜ್ಗೆ ಪೊರಕೆಯಿಂದ ಹೀಗೆ ಮಾಡಿ. ಫ್ರಿಡ್ಜ್ ಯಾವತ್ತೂ ಹೊಸದ್ರಂತೆ ಇರುತ್ತೆ. ತಿಂಗಳಿಗೊಮ್ಮೆ ಹೀಗೆ ಮಾಡಿದ್ರೂ ಸಾಕು. ಫ್ರಿಡ್ಜ್ ಯಾವತ್ತೂ ಹೊಸದ್ರಂತೆ ಇರುತ್ತೆ. ಕೂಲಿಂಗ್ ಕೂಡ ಕಡಿಮೆ ಆಗೋದಿಲ್ಲ. ಫ್ರಿಡ್ಜ್ ಯಾವತ್ತೂ ರಿಪೇರಿಗೂ ಕೂಡ ಬರೋದಿಲ್ಲ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಫ್ರಿಡ್ಜ್ನ ನಾವು ಎಷ್ಟು ಕ್ಲೀನಾಗಿಡ್ತೀವಿ ಅಷ್ಟು ಒಳ್ಳೆಯದು. ಒಳಗಡೆಯಿಂದ ನಾವು ಯಾವತ್ತೂ ಕ್ಲೀನ್ ಮಾಡ್ತಾನೆ ಇರ್ತೀವಿ. ಒಳಗಡೆ ಯಾವತ್ತೂ ನಾವು ಕ್ಲೀನ್ ಮಾಡ್ತೀವಿ, ಸ್ವಚ್ಛವಾಗಿಡ್ತೀವಿ. ಹೊರಗಡೆನೂ ಅಷ್ಟೇ, ನಾವು ಹೊರಗಡೆ ಬಾಗಿಲ ಹತ್ರ, ಡೋರ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಆದರೆ ಫ್ರಿಡ್ಜ್ನ ಹಿಂಭಾಗನ ಕ್ಲೀನ್ ಮಾಡ್ತೀವ? ಖಂಡಿತವಾಗಿಯೂ ಮಾಡೋದಿಲ್ಲ. ಫ್ರಿಡ್ಜ್ನ ಹಿಂಭಾಗನ ಕ್ಲೀನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಫ್ರಿಡ್ಜ್ನ ಹಿಂಭಾಗದಲ್ಲಿ ಈ ರೀತಿ ಒಂದು ಕಾಯಿಲ್ ಇರುತ್ತೆ. ಈ ಕಾಯಿಲಲ್ಲಿ ಏನಾದರೂ ಡಸ್ಟ್ ಕೂತ್ಕೊಂತು ಅಂತಂದರೆ ಫ್ರಿಡ್ಜ್ನಲ್ಲಿ ಕೂಲಿಂಗ್ ಕಡಿಮೆ ಆಗುತ್ತೆ. ಇದೇ ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟು ಫ್ರಿಡ್ಜಲ್ಲಿ ಇರೋವಂಥದ್ದು. ಇದೇ ನಮ್ಮ ಕೂಲಿಂಗ್ ಫ್ರಿಡ್ಜ್ನಲ್ಲಿ ಇರೋದನ್ನ ಕಾಪಾಡೋವಂಥದ್ದು. ಆದರೆ ನಾವೇನು ಮಾಡ್ತೀವಿ, ಇದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಇದನ್ನ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗಲೂ ಹಿಂಬದಿನ ಕೂಡ ಕ್ಲೀನ್ ಮಾಡ್ತಾನೆ ಇರಬೇಕು. ಅವಾಗವಾಗ ಅಟ್ಲೀಸ್ಟ್ ಒಂದು ತಿಂಗಳಿಗೊಮ್ಮೆ ಆದರೂ ನಾವು ಹಿಂಬದಿನ ಕ್ಲೀನ್ ಮಾಡಬೇಕು. ಈ ಕಾಯಿಲ್ ಇರುತ್ತಲ್ಲ, ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಾವು ಬಟ್ಟೆನಲ್ಲಿ ಒರೆಸೋದು ಬೇಕಾಗಿರೋದಿಲ್ಲ. ಒಂದು ಪೊರ್ಕೆ ಇದ್ದರೆ ಸಾಕು. ಪೊರ್ಕೆಯಿಂದ ನೀಟಾಗಿ ಈ ರೀತಿ ಮಾಡಿದ್ರೆ ಧೂಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇಷ್ಟು ಮಾಡಿದ್ರೂ ಸಾಕಾಗುತ್ತೆ. ಪೊರ್ಕೆಯಿಂದ ನೀಟಾಗಿ ಧೂಳೆಲ್ಲ ಕ್ಲೀನ್ ಆಗುತ್ತೆ. ಆದ್ದರಿಂದ ಪೊರ್ಕೆ ಯೂಸ್ ಮಾಡಿದ್ರೆ ಸಾಕು. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ನಾವು ಕರೆಂಟ್ನ ಆಫ್ ಮಾಡಿಡಬೇಕಾಗುತ್ತೆ. ಕರೆಂಟ್ ಯೂಸ್ ಮಾಡೋಂಗಿಲ್ಲ. ಕರೆಂಟ್ ಯೂಸ್ ಮಾಡಿದ್ರೆ ಮತ್ತೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕರೆಂಟ್ನ ಆಫ್ ಮಾಡಿಕೊಂಡು ನೀಟಾಗಿ ಇದನ್ನು ಈ ರೀತಿಯಾಗಿ ಗುಡಿಸ್ಕೊಳ್ಳೋಣ. ತಿಂಗಳಿಗೊಮ್ಮೆ ಆದರೂ ಹೀಗೆ ಮಾಡೋದ್ರಿಂದ ಫ್ರಿಡ್ಜ್ನಲ್ಲಿ ಕೂಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಫ್ರಿಡ್ಜ್ ರಿಪೇರಿಗೆ ಬರೋದಿಲ್ಲ. ಫ್ರಿಡ್ಜ್ ಬೇಗನೆ ಕೆಡೋದಿಲ್ಲ. ಅಷ್ಟೇ ಸ್ವಚ್ಛವಾಗಿಟ್ಟರು ಅದು ಗಲೀಜಾಗ್ತಾನೆ ಇರುತ್ತೆ. ಇದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿವತ್ತು ನಿಮಗೆ ಬಾಚಣಿಗೆನ ಬಳಸಿ ಹೇಗೆ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಾಚಣಿಗೆ ಬೇಕು, ಹಾಗೆಯೇ ಒಂದು ಸ್ಟ್ರೈನರ್ ಬೇಕು. ಇವು ಎರಡಿದ್ರೆ ಸಾಕು, ಫ್ರಿಡ್ಜನ್ನು ಸ್ವಚ್ಛವಾಗಿ ಇಟ್ಕೊಳ್ಬಹುದು. ಮೊದಲಿಗೆ ಒಂದು ಸ್ವಲ್ಪ ಸ್ಟ್ರೈನರ್ನ ತಗೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಎಲ್ಲ ಕಡೆ ಫ್ರಿಡ್ಜ್ನ ಜಾಗದಲ್ಲಿ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು ಅಂತಿರುತ್ತಲ್ಲ, ಆ ಜಾಗದಲ್ಲಿ ಶೆಲ್ಫ್ಗಳ ಮೇಲೆ ಎಲ್ಲ ಈ ರೀತಿ ಸೋಡಾ ಪುಡಿನ ಉದುರಿಸ್ಕೊಂಡು ಬರಬೇಕು. ನೀವು ಡೈರೆಕ್ಟ್ ಕೈಯಿಂದ ಉದುರಿಸಿದ್ರೆ ಅದು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೋದಿಲ್ಲ. ಆದ್ದರಿಂದ ಸ್ಟ್ರೈನರ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಳ್ಳಿ. ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ನೀವು ಶ್ಯಾಂಪೂನ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಚಮಚದಷ್ಟು ಸೋಡಾ ಪುಡಿನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಆಮೇಲೆ ಒಂದು ಹಳೆಯ ಸಾಕ್ಸ್ನ ತೊಗೊಳ್ಳಿ. ಇದರೊಳಗಡೆ ಬಾಚಣಿಗೆನ ಹಾಕಿ ರಬ್ಬರ್ ಬ್ಯಾಂಡ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ಟೈಟಾಗಿ ಹಾಕ್ಕೊಳ್ಳಿ. ಇದರಿಂದ ಏನು ಮಾಡಬಹುದು ಅಂದರೆ ನಾವು ಫ್ರಿಡ್ಜ್ನ ಗ್ಯಾಸ್ಕೆಟ್ ಅಂತ ಹೇಳ್ತೀವಲ್ಲ, ಫ್ರಿಡ್ಜ್ನ ರಬ್ಬರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಸೈಡಿಗೆಲ್ಲ ಈ ಬಾಚಣಿಗೆ ಹೋಗಿ ನೀಟಾಗಿ ಫ್ರಿಡ್ಜ್ನ ರಬ್ಬರ್ ಕ್ಲೀನ್ ಆಗುತ್ತೆ. ಫ್ರಿಡ್ಜ್ನ ರಬ್ಬರ್ ಕ್ಲೀನ್ ಆಗಿಲ್ಲ ಅಂತಂದರೆ ಫ್ರಿಡ್ಜ್ ಬಹಳ ದಿನದವರೆಗೆ ಬಾಳಿಕೆ ಬರೋದಿಲ್ಲ. ಫ್ರಿಡ್ಜ್ ಒಳಗಡೆ ಏನೇ ಇಟ್ಟರೂ ಬೇಗನೆ ಕೊಳೆಯುತ್ತೆ, ಅಷ್ಟು ಚೆನ್ನಾಗಿ ಇರೋದಿಲ್ಲ. ಆದ್ದರಿಂದ ನಾವು ಅವಾಗವಾಗ ಫ್ರಿಡ್ಜ್ನ ರಬ್ಬರ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಒಂದು ಬಟ್ಟೆಯಿಂದ ಒರೆಸ್ಬಿಡಿ. ನೀವೇ ನೋಡ್ಬೋದು ಹೇಗಿದ್ದು ಫ್ರಿಡ್ಜಿದ್ದು ರಬ್ಬರ್ ಹೇಗಾಯ್ತಲ್ವಾ. ಈ ರೀತಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಆಮೇಲೆ ಒಂದು ಸ್ಕ್ರಬ್ಬರ್ನ ತೊಗೊಂಡು ಆವಾಗಲೇ ನಾವು ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಸೊಲ್ಯೂಷನಲ್ಲಿ ಅದ್ದಿ ನಾವೆಲ್ಲೆಲ್ಲ ಸೋಡಾ ಪುಡಿನ ಉದುರಿಸಿರ್ತೀವಲ್ಲ ಆ ಜಾಗನೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನೀವು ಯಾವುದನ್ನು ರಿಮೂವ್ ಮಾಡಬೇಕಂತಲೇ ಇಲ್ಲ. ನೀವು ಸೋಡಾ ಪುಡಿ ಹಾಕಿರ್ತೀರಲ್ಲ ಆವಾಗಲೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇಲ್ಲಾಂದರೆ ಎಲ್ಲ ಟ್ರೇಗಳನ್ನು ತೆಗೆದು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಟ್ರೇನ ಏನು ತೆಗೆದು ಕ್ಲೀನ್ ಮಾಡಬೇಕಾಗಿಲ್ಲ. ಸೋಡಾ ಪುಡಿ ಹಾಕಿರೋದ್ರಿಂದ ಆಲ್ರೆಡಿ ಕೊಳೆ ಎಲ್ಲ ಬಿಟ್ಟಿರುತ್ತೆ. ಆಮೇಲೆ ನೀಟಾಗಿ ನಾವು ಒಂದ್ಸಲ ಒರೆಸ್ಕೊಂಡ್ರೆ ಸಾಕು. ಯಾವುದಾದ್ರೂ ಒಂದು ಹಳೆ ಬಟ್ಟೆಯಿಂದ ಒರೆಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದರಲ್ಲೂ ಟೀ ಶರ್ಟ್ಸ್ಗಳಿದ್ರೆ ಅದರಲ್ಲಿ ಒರೆಸಿದ್ರೆ ಇನ್ನೂ ಒಳ್ಳೆಯದು. ಆಮೇಲೆ ಫ್ರಿಡ್ಜ್ನಲ್ಲಿ ವಾಸನೆ ಬರ್ತಾ ಇದ್ದರೆ, ವಾಸನೆ ಬರಬಾರ್ದು ಅಂತ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ಹಾಗೆಯೇ ಒಂದು ಬೌಲಲ್ಲಿ ಸ್ವಲ್ಪ ಸೋಡಾ ಪುಡಿನ ಹಾಕಿಟ್ರೆ ಫ್ರಿಡ್ಜ್ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋದಿಲ್ಲ. ಹಾಗೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಬಾಚಣಿಗೆಯಿಂದ, ಇದೇ ರೀತಿ ಫ್ರಿಡ್ಜ್ನ ಹೊರಭಾಗನ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಅದೇ ಸೊಲ್ಯೂಷನಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಶೈನಿಂಗ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ಮನೆಯಲ್ಲಿರುವ ಫ್ರಿಡ್ಜನ್ನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಮ್ಮ ಫ್ರಿಡ್ಜ್ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ, ಕೆಡೋದಿಲ್ಲ. ಫ್ರಿಡ್ಜಲ್ಲಿ ಏನೇ ಇಟ್ಟರೂ ಹಾಳಾಗೋದಿಲ್ಲ. ಫ್ರಿಡ್ಜ್ನ ಅಟ್ಲೀಸ್ಟ್ ತಿಂಗಳಿಗೆ 1-2 ಸಲ ಆದರೂ ಕ್ಲೀನ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಫ್ರಿಡ್ಜ್ ಬೇಗನೆ ಹಾಳಾಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.